ಇದು ಚಿಕ್ಕಮಗಳೂರಿನ ಒಂದು ಸಣ್ಣ ಪಟ್ಟಣ ಬಸರೀಕಟ್ಟೆ. ಇದು ನಿಮಗೆ ಕಾಣುತ್ತಿರುವುದು ನಾವು ಟ್ರೆಕ್ಕಿಂಗ್ಗೆ ಆಯ್ದುಕೊಂಡಂತಹ ಶಿಖರ. ಎಂದಿನಂತೆ ನಾವು ಉಳಿದುಕೊಂಡಂತಹ ಲಾಡ್ಜ್ನಿಂದ ತಿಂಡಿ ತಿಂದುಕೊಂಡು ಆಮೇಲೆ ಈಗ ನಾವು ಟ್ರೆಕ್ಕಿಂಗ್ ಮಾಡೋದಕ್ಕೆ ಶುರು ಮಾಡಿ ಗೈಡ್ಗಳ ಜೊತೆ ನಾವು ಆಲ್ರೆಡಿ ಈಗ ಟ್ರೆಕ್ಕಿಂಗ್ ಮಾಡೋದಕ್ಕೆ ಓಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಉದಯ್ ಹಾಗೆ ಲೋಹಿತ್ ಅಂತ ನಮ್ಮ ಟ್ರೆಕ್ಕಿಂಗ್ ಗೈಡ್ಗಳು. ಇದು ಮೇಥಿಕಾನ್ ಎಸ್ಟೇಟ್ ಟಾಟಾ ಕಾಫಿ ಲಿಮಿಟೆಡ್. ನಾವು ಆ್ಯಕ್ಚುಲಿ ಈ ಎಸ್ಟೇಟ್ನಿಂದನೇ ನಾವು ಟ್ರೆಕ್ಕಿಂಗ್ ಮಾಡಬೇಕಂತ ಇರೋ ಜಾಗಕ್ಕೆ ಹೋಗಬೇಕಿತ್ತು. ಕಾರಣಾಂತರಗಳಿಂದ ಮೇಥಿಕಾನ್ ಎಸ್ಟೇಟ್ ಅವರು ನಮಗೆ ಹೋಗಲಿಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೊಡಲಿಲ್ಲ. ಅದರಿಂದ ನಮಗೂ ಸಹ ಬೇಸರ ಆಯಿತು. ನಾನು ಲಾಸ್ಟ್ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೀನಿ, ನಾವು ಇವತ್ತು ಮಾಡ್ತಿರೋಂಥ ಟ್ರಕ್ಕು ಸಿಕ್ಕಾಪಟ್ಟೆ ಕಷ್ಟವಾಗಿರೋದು ಅಂತ. ನಾವೀಗ ಹೋಗ್ತಾ ಇರೋವಂಥ ಟ್ರೆಕ್ಕಿಂಗಲ್ಲಿ ಒಂದು ಹಳೆಯ ಕಾಲದ ಒಂದು ಗುಹೆ ಇದೆ. ಇದು ಗುಹಾಂತರ ದೇವಾಲಯ. ಇದರೊಳಗಡೆ ಒಂದು ಗಣೇಶ ದೇವಸ್ಥಾನ ಇದೆ. ಅದಕ್ಕೋಸ್ಕರ ನಾವು ಅದನ್ನು ನೋಡಲೇಬೇಕು ಅಂತ ನಮ್ಮ ಉದಯ್ ಮತ್ತು ಹಾಗೆ ಲೋಹಿತ್ ಅವ್ರಿಗೆ ಹೇಳಿದ್ರಿಂದ ಅವರು ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ನಮ್ಗೆ ಆ ಕಡೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೂ ಕೂಡ ಅವರೇ ಒಂದು ದಾರಿ ಹುಡುಕ್ತಾ ಈ ದಾರಿಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಒಂದು ಸಖತ್ತಾಗಿದೆ ದೇವಸ್ಥಾನ, ಹಳೆಯ ಕಾಲದ್ದು. ನೋಡಿದ್ರೆ ತುಂಬ ಇಷ್ಟಪಡ್ತೀರ ನೀವು ಸಹ. ನಿಮಗೆ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ನಾನು ನಿಮಗಿನ್ನೂ ಹೇಳಿಲ್ಲ. ನೀವು ನೋಡ್ತಾ ಇರ್ಬೋದು ಎಂಥ ಕಷ್ಟದ ಜಾಗಗಳಲ್ಲೆಲ್ಲ ನಾವು ಹೋಗ್ತಾ ಇದ್ದೀವಿ ಅಂತ. ನಾನು ಈಗ ಇದಕ್ಕೂ ಮುಂಚೆ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕವನದ ಮೂಲಕ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು. ಈಗ ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ. ಇದು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕವನವಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮ. ನೀವಿನ್ನೂ ನಮ್ಮ ಆತ್ಮ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತೋದನ್ನು ಮರಿಬೇಡಿ. ನನ್ನ ಮುಂದಿನ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಬೆಲ್ಲೈಕನ್ನ ಒತ್ತಿ. ಹಾಗೆ ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನೀಗ ನನ್ನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಾವೀಗ ಹೋಗ್ತಾ ಇರೋವಂಥ ಶಿಖರ ಬಂದು ಇದು ಕರ್ನಾಟಕದಲ್ಲೇ 7ನೇ ಅತಿ ಎತ್ತರವಾದ ಶಿಖರ. ಹೌದು, ಇದು 7ನೇ ಅತಿ ಎತ್ತರವಾದ ಶಿಖರ. ಆದರೂ ಕೂಡ ನಾವು ಇಲ್ಲಿ ಟ್ರೆಕ್ ಮಾಡಿರೋದಂತೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀವಿ. ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ಇಳಿಬೇಕಾದ್ರೆ ನಮ್ಮ ಪ್ರಾಣನ ಒತ್ತೆ ಇಟ್ಟು ಇಳಿದಿದ್ದೀವಿ. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆಯವರೆಗೂ ನೋಡಿ ಗೊತ್ತಾಗುತ್ತೆ. ಕಸಿವು ಬಸ್ ಇದೆಯಾ? ಒಳ್ಳೆ ವಿಡಿಯೋ ಬಿಡು. ಇಲ್ಲೊಂದು ಕಟ್ಟಿ ನೋಡಿ ಯಾರ್ದು ಆತ್ಮ ಒಬ್ಬನೇ ಈಸಿಯಾಗಿ ಬರೋದು. ನಾವೆಲ್ಲ ಒದ್ದಾಡ್ಕೊಂಡೇ ಬರ್ಬೇಕು. ಜಾಗ ಬಿಡ್ರ, ಮುಂದೆ ಹೋಗ್ರಿ ಒಂಚೂರು. ನೀವು ಮುಂದೆ ಹೋಗ್ರ, ಜಾಗ ಬಿಡಿ. ಓ ಮುಟ್ಟಿ ಇಲ್ಲ ತಗಲಾಕಂತು. ಓಕೆ, ನಾನಾಗಿರೋ ಪ್ರೆಸ್ ಮಾಡ್ಬಿಡ್ತಾ ಇದ್ದೆ. ಅಯ್ಯೋ ಅಯ್ಯೋ ಇಲ್ಲೋಡು.
ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಹೋಗ್ಬೇಕು ಟಕ ಟಕ ಅಂತ ನೀವು. ಏನೋ ಒಂದು ಸ್ಮೆಲ್ಲು ಅಷ್ಟೇ. ಅದು ಬಾಯಿ ಹಿಡ್ಕೊಳ್ಳೋ ಖಾರ ಗೊತ್ತಲ್ಲ. ಕೊಡು ಅಪ್ಪ. ಇನ್ನೇನು ಕಚ್ಚೂರ ಹತ್ರ ಉರಿಸುತ್ತಾ? ಚಿಕನ್ ಮಾಡ್ಲಾ? ಇಲ್ಲಿ ಜಿಗಣೆಗಳ ಕಾಟ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಗಂಗಾಡಿ ಕಲ್ಲಲ್ಲಿ ನಮ್ಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಇಲ್ಲಿ ನಾವು ಒಳಗಡೆ ಕಾಡೊಳಗಡೆ ಹೋಗ್ತಾ ಇದ್ರಿಂದ ನಮಗೆ ಸಿಕ್ಕಾಪಟ್ಟೆ ಜಿಗಣೆಗಳ ಕಾಟ ಇತ್ತು. ಹಾಗೆ ನೀವು ನೋಡ್ತಾ ಇರ್ಬೋದು ನಾವು ಏನಕ್ಕೆ ಈ ಥರ ಎಲ್ಲ. ನಾನು ಆಗಲೇ ಹೇಳ್ದಾಗೆ ನಿಮಗೆ ನಾವು ಈ ಲೋಹಿತು ಮತ್ತು ಹಾಗೆ ಉದಯವರು ನಮ್ಗೆ ಆ ದೇವಸ್ಥಾನ ತೋರಿಸ್ಬೇಕು ಮತ್ತು ಆ ಗುಹೆಯನ್ನು ತೋರಿಸ್ಬೇಕು ಅಂತ ಒಂದು ಸಿಕ್ಕಾಪಟ್ಟೆ ಅವರೇ ದಾರಿಗಳು ಮಾಡ್ತಾ ಮತ್ತು ದಾರಿಗಳು ಹುಡುಕ್ತಾ ನಮ್ಮನ್ನು ಕರ್ಕೊಂಡೋದ್ರು. ಆಗಲೇ ನೀವು ನೋಡ್ತಾ ಇದ್ದಂಗೆ ನಾವು ತಂತಿ ಬೇಲಿಗಳನ್ನ ಹಾಗೆ ಕಾಂಪೌಂಡ್ಗಳನ್ನ ಅದೇ ರೀತಿ ಸಿಕ್ಕಾಪಟ್ಟೆ ಜಾಸ್ತಿನೇ ಇಲ್ಲಿ ನಮಗೆ ಕಾಂಪೌಂಡ್ಗಳೆಲ್ಲ ಸಿಗ್ತಿತ್ತು. ಇದನ್ನು ಹಾಗೆ ನಾವು ದಾಟ್ಕೊಂಡು ಮುಂದೆ ಹೋಗ್ತಾ ಹಾಗೆ ನಮಗೆ ಇಲ್ಲೊಂದು ಮುಂದೆ ಒಂದು ಸಣ್ಣದಾದ ಒಂದು ಫಾಲ್ಸ್ ಸಿಗುತ್ತೆ. ಆ ಫಾಲ್ಸ್ನ ದಾಟ್ಕೊಂಡು ಮತ್ತೆ ನಾವು ದಾರಿನ ಹುಡುಕ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ಯಾವುದೇ ರೀತಿ ಒಂದು ಹೋಗಲಿಕ್ಕೆ ದಾರಿ ಇಲ್ಲ ಇಲ್ಲಿ. ರೆಡಿ ಆಗಲ್ಲ, ನಿಂಗೆ ರೇಸ್ ಇಲ್ಲ ಅಲ್ಲಿ ಬಾ. ನಾನು ಸೂರ್ಯದ ಓಡ ಬಂದ್ಬಿಟ್ಟು ಜಂಪ್ ಆಗ್ಬಿಡ್ತಾ ಇದ್ದೆ. ಜಂಪು ಇಲ್ಲಿ ಹೋಗ್ಬೋದು ನೋಡ್ರಪ್ಪ ಕೆಳಗಡೆ. ಇಲ್ಲಿ ಹೋಗ್ಬೋದು ನೋಡು, ಇಲ್ಲೇ ಹೋಗ್ಬೋದು. ಅಲ್ಲೇ ಹೋಗ್ಬೋದು. ಆ ಕಡೆನೂ ಹತ್ಬೋದು ನೋಡ್ರ. ನಮ್ಮ ಗೈಡ್ಗಳು ಯಾರು ಬಂದಿದ್ರು ನಮ್ಮ ಜೊತೆ ಅವರು ಯಾವಾಗಲೂ ಟ್ರೆಕ್ಕಿಂಗ್ಗೆ ಕರ್ಕೊಂಡು ಹೋಗೋರಲ್ಲ. ಆದರೆ ನಾವು ಕರೆದಿದ್ದಕ್ಕೋಸ್ಕರ ನಮ್ಮ ಜೊತೆ ಬಂದು ನಮಗೆ ಸಿಕ್ಕಾಪಟ್ಟೆ ಸಹಾಯ ಮಾಡಿಕೊಟ್ರು. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನು ತಿಳಿಸಿ ನಮ್ಮ ಟೀಮ್ ಕಡೆಯಿಂದ. ನಾವೀಗ ಹೋಗ್ತಾ ಇರೋವಂಥ ಗುಹೆ ಅಲ್ಲ, ಅದನ್ನು ತಪಸ್ಸಣ ಅಂತ ಕರೀತಾರೆ. ಒಂದು ಬ್ಯೂಟಿಫುಲ್ ಆಗಿದೆ, ಸೂಪರ್ ಆಗಿದೆ ನೋಡಲಿಕ್ಕೆ. ನೀವು ನೋಡಿದ್ರೂ ಸಹ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ನಾವೀಗ ಹೋಗ್ತಿರೋವಂಥ ದಾರಿ ನಾವು ಟ್ರೆಕ್ ಮಾಡಬೇಕಾಗಿರೋ ಪ್ಲೇಸಿಗೆ ಇದು ದಾರಿ ಅಲ್ಲ. ನಾವು ಆ ಗುಹೆನ ನೋಡೇಬೇಕು ಅಂತ ಅಂದ್ಕೊಂಡಿದ್ದು ಮತ್ತು ಹೇಳಿದ್ದಕ್ಕೋಸ್ಕರ ನಮ್ಮನ್ನು ಈ ದಾರಿಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ನಮ್ಗೆ ಈ ದಾರಿ ಸಿಕ್ಕಾಪಟ್ಟೆ ಕಷ್ಟ ಅನ್ನಿಸ್ತು. ಸ್ವಲ್ಪ ದಾರಿ ಕಷ್ಟ ಅನಿಸಿದ್ರು ಕೂಡ ಒಂಥರ ಹೋಗ್ಲಿಕ್ಕೆ ಸ್ವಲ್ಪ ಮಜಾ ಇತ್ತು. ನೋಡ್ಬೋದು ನೀವು. ನೋಡಿ, ಈಗ ನಾವು ಇಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ, ಆ ಥರದ ಜಾಗಗಳೆಲ್ಲ ನಮ್ಮನ್ನು ಕರ್ಕೊಂಡು ಹೋದ್ರು. ನಮಗೆ ಅಲ್ಲೆಲ್ಲ ಹೋಗ್ಬಾರ್ದು ಅಂತ ಎಂಥದ್ದು ಅನಿಸ್ಲಿಲ್ಲ. ಯಾಕಂದರೆ ಅದು ಹೋಗ್ತಾ ಇರೋದೇ ಒಂಥರ ಮಜಾ ಅನಿಸುತ್ತೆ. ಹಾಗೆ ಲೀಚಸ್ಸು ಹೆವಿ ಲೀಚಸ್ ಇತ್ತು. ಆದರೆ ಪ್ರತಿಯೊಬ್ಬರು ನೀವು ಇಲ್ಲಿ ಬಸರಿಕಟ್ಟೆ ಅಂತ ಬಂದಮೇಲೆ ಈ ಜಾಗಕ್ಕೆ ಹೋದ್ರೇ ಸೂಪರಾಗಿರುತ್ತೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಯಾರೂ ಸಹ ಇಲ್ಲಿ ಟ್ರೆಕ್ ಮಾಡಲಿಕ್ಕೂ ಸಹ ಇಷ್ಟಪಡೋದಿಲ್ಲ ಅಂದರೆ ಇದು ಯಾರಿಗೂ ಗೊತ್ತಿಲ್ಲ. ನಾವು ಅತಿ ಹೆಚ್ಚು ಜನಗಳಿರುವಂಥ ಜಾಗದಲ್ಲೆಲ್ಲ ನಾವು ಟ್ರೆಕ್ಕಿಂಗ್ಗಳು ಮಾಡೋದಿಲ್ಲ.
ಹೊಸ ಹೊಸ ಜಾಗ ಇರಬೇಕು. ಹಾಗಿದ್ರೆ ಮಾತ್ರ ನಾವು ಟ್ರೆಕ್ಕಿಂಗ್ಗಳನ್ನು ಮಾಡ್ತೀವಿ. ಅದೇ ರೀತಿ ನಾವು ಯಾವಾಗಲೂ ಹುಡ್ಕೋ ಥರ ಈ ಜಾಗನೂ ನಾವು ಹುಡುಕಿ ಹಾಗೆ ಇದೇ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಮತ್ತು ಅವರು ನಮ್ಮ ಗೈಡ್ಗಳು ಸಹ ಹೇಳಿ ಡಿಸೈಡ್ ಮಾಡಿ ಆಮೇಲೆ ನಾವು ಇಲ್ಲಿ ಕರ್ಕೊಂಬಂದ್ವಿ. ಈ ತಪಸ್ಸಣ ಗುಹೆ ಏನಿದೆ, ಈ ಗುಹೆನ ಮುಗಿಸ್ಕೊಂಡು ಮತ್ತೆ ನಾವು ಹೋಗಬೇಕಾಗಿರುವಂಥ ಜಾಗಕ್ಕೆ ನಾವು ಇಲ್ಲಿಂದ ಮತ್ತೆ ನಮ್ಮ ಪಯಣನ ಮುಂದುವರಿಸ್ತೀವಿ. ಅದಕ್ಕೂ ಮುಂಚೆ ನಾನು ಏನು ಹೇಳಿದ್ದೀನಿ ನಿಮಗೆ, ತಪಸ್ಸಣ ಗುಹಾಂತರ ದೇವಾಲಯ, ಈ ದೇವಾಲಯನ ನೀವು ನೋಡಬೇಕು, ಸಖತ್ತಾಗಿದೆ ನೋಡಿ. ಈಗ ಇಲ್ಲೊಂದು ಫಾಲ್ಸ್ ಬರುತ್ತೆ. ಈ ಕಡೆಯಿಂದ ಬರೋದಾ? ಹಾಂ, ಇಲ್ಲಿಗೆ ಅಂತ ಹೇಳಿ. ಹಾಂ, ಹೇಳಿ. ಆ ಫಾಲ್ಸ್ನ ನೋಡ್ಕೊಂಡು ಮುಂದೆ ಬರ್ತಾಯಿದ್ವಿ. ಈಗ ನಮಗಿಲ್ಲಿ ದಾರಿ ಗೊತ್ತಾಗ್ತಾ ಇಲ್ಲ. ಉದಯ್ ಮತ್ತು ಹಾಗೆ ಲೋಹಿತ್ ಅವರು ಮುಂದೆ ದಾರಿ ಹುಡುಕ್ತಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ನಾನು, ಮಂಜು, ಕೇಶವ್, ಹಾಗೆ ನವೀನಣ್ಣ, ಹಾಗೆ ನಮ್ಮ ಡಾಕ್ಟರ್ ನವೀನಣ್ಣ, ಜೈಪಾಲ್ ರೆಡ್ಡಿ ಎಲ್ಲರೂ ಸಹ ಒಂದು ಸ್ವಲ್ಪ ಹೊತ್ತು ಇಲ್ಲಿ ನಾವು ರೆಸ್ಟ್ ಮಾಡ್ತೀವಿ. ನೀವು ಹಾಗೆ ನೋಡ್ಬೋದು. ಯಾಕಂತ ಹೇಳಿದ್ರೆ ಅವರು ಸಹ ಇದಕ್ಕೆ ಹೊಸಬ್ರು. ಯಾಕಂದರೆ ಕಾಡೊಳಗಡೆ ಬಂದರೆ ಯಾವುದೇ ರೀತಿಯ ನಮಗೆ ದಾರಿ ಸಿಗೋದಿಲ್ಲ. ಅದರಿಂದ ನಾವು ಒಳಗಡೆ ಫುಲ್ಲು ಬಂದಿದ್ವಿ. ಅದರಿಂದ ಮತ್ತೆ ನಾವು ದಾರಿ ಗೊತ್ತಾಗದೆ ಮತ್ತೆ ನಾವು ಅಲ್ಲಿ ಕೂತ್ಕೊಂಡು ಅದನ್ನು ಹುಡುಕಿ ಅದಾದಮೇಲೆ ಮತ್ತೆ ನಮ್ಮ ಪಯಣನ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನೋಡ್ತಾ ಬನ್ನಿ, ನೋಡಿ ಮಜಾ ಮಾಡಿ. ಅವರು ದಾರಿನ ಹುಡುಕ್ತಾನೇ ಇದ್ದರು. ಅದಕ್ಕೋಸ್ಕರನೇ ನಾವು ಅದುವರೆಗೂ ಏನು ಮಾಡೋಣ ಅಂತೇಳಿ ಲೀಚಸ್ ಇದ್ದಿದ್ದರಿಂದ ಸ್ವಲ್ಪ ಬಂಡೆಗಳಿತ್ತು, ಅದ್ರ ಮೇಲೆ ಕೂತ್ಕೊಳ್ಳೋಣ ಅಂತೇಳಿ ಅದ್ರ ಮೇಲೆ ಕೂತು ಸ್ವಲ್ಪ ಹೊತ್ತು ಕಾಲ ಕರೀತಾ ಇದ್ದೀವಿ ಅಷ್ಟೇ. ಗೊತ್ತಿಲ್ಲ. ಬೆಟ್ಟ ಸ್ಟಾರ್ಟ್ ಅಲ್ಲ? ಮೇಲ್ಗಡೆ ದಾರಿ ಹುಡುಕಿ ಸರ್. ಮೇಲೆ ಹೋಗೋ ದಾರಿ ಅಂತ ಹುಡುಕ್ರಿ. ನಿಮಗೆ ತಗೊಳ್ತಾ ಅಂತೂ ಇಂತೂ ನಾವು ಗುಹೆ ಹತ್ರ ಬಂದು ತಲುಪಿದ್ವಿ. ನೋಡ್ಬೋದು ನೀವು. ಯಾರು ಬಿಡು. ಹೌದಾ? ಹೋಗಿದ್ದೀರಿ. ಯಾವನೂ ಏನು ಇಂಟ್ರೆಸ್ಟ್ ಇಲ್ಲ, ಯಾವನೂ ಏನು ಕೇಳಿಲ್ಲ. ಬತ್ತೈತೆ ಮುಂಜಾ ಮುಂಜಾ ಊಟ ಮಾಡು. ಕಾಲಗಳೆಲ್ಲ ಉರಿತಾ ಇದ್ದಾರೆ. ಇವಾಗ ಮತ್ತೆ ಹೆಂಗ್ ಹೋಗ್ಬೇಕು ಮೇಲಕ್ಕೆ?
ಇದು ಕೇವ ಇದು ಚರ್ಚ್ ಇದೆಯಲ್ಲ ಅಲ್ಲೇ ಸೈಡ್ ಇಲ್ಲಿ ಬೇಡ ಇಲ್ಲಿ ಬೇಡ ಬಿಸ್ಬೇಕಾ ಓ ಗಂಡ ಯಾರಪ್ಪ ಪೂಜೆ ಕಾಣಿಸ್ತಾ ಅಯ್ಯೋಣ ಸ್ಪೀಡರ ಮುದ್ದಪ್ಪ ತೋಳ ಸ್ಪೀಡರ್ ನೋಡಿ ಮೇಲೆ ಇದೆ ನಾವೆಲ್ಲ ಪಕ್ಕ ಇಂದು ಸಣ್ಣ ಜನ ಅವರೆಲ್ಲ ಕಾಣ್ಬೇಕಲ್ಲ ನೀವು ಬನ್ನಿ ಮೇಲೆ ಒಂದು ನೋಡೋಣ ಬರೋದು ಯಾವಾಗ ದಾರಿ ಇರ್ತೀನಿ ನಾ ಫಸ್ಟ್ ಬೆಟ್ಟ ನೋಡೋಣ ವಾಟರ್ ಬಾಟ್ಲ್ ಎತ್ಕೋ ಬಾ ತಿಂದ್ರೆ ಏನಾಗುತ್ತೆ ರೆಡಿ ಆತ್ಮ ಇಲ್ಲೇ ಬಿಟ್ಬಿಟ್ಟು ಬಂದ್ಬಿಡು ದೇವ್ರ ಮುಂದೆ ಲಿಫ್ಟ್ ನಿಧಾನ ಮಾಡ್ತೀನಿ ಒಂಚೂರು ಚೂರು ನಾನು ಟ್ರೆಕ್ಕಿಂಗ್ ಮಾಡಬೇಕಾಗಿರೋ ಜಾಗದ ಹೆಸರು ಹೇಳಿಲ್ಲ ನಿಮಗೇನು. ನಾವು ಟ್ರೆಕ್ಕಿಂಗ್ ಮಾಡಬೇಕಂತ ಇರೋದು ಜಾಗ ಮೇರುತಿ ಗುಡ್ಡ. ಇದು ಬಸರಿಕಟ್ಟೆ ಚಿಕ್ಕಮಗಳೂರು ಹತ್ರ ಬರುತ್ತೆ. ಇದು ಸಮುದ್ರ ಮಟ್ಟದಿಂದ 1670 ಮೀಟರ್ ಎತ್ತರದಲ್ಲಿದೆ. ಇದು ಕರ್ನಾಟಕದ ಅತಿ 7ನೇ ಎತ್ತರದ ಶಿಖರ. ನಾವು ಸಾಯೋವರೆಗೂ ಮತ್ತೆ ಈ ಮೇರುತಿ ಗುಡ್ಡಕ್ಕೆ ಟ್ರೆಕ್ಕಿಂಗ್ ಬರೋದಿಲ್ಲ. ಅದು ಯಾಕೆ ಅಂತ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ.